ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ತೀರ್ಥಹಳ್ಳಿಯ ಪ್ರಸ್ತುತ ರಾಜಕಾರಣ ಹಾಗೂ ನಿಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರ ಆಗಿ ಮತ್ತು ವಿರೋಧ ಪಕ್ಷದಲ್ಲಿ ಕುಳಿತು ನಿಮ್ಗೆ ಸಾಕಷ್ಟು ಅನುಭವ ಇದೆ. ಹಾಗಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಆಡಳಿತದ ಬಗ್ಗೆ ಹಾಗೂ ಸ್ಥಳೀಯವಾದ ಕ್ಷೇತ್ರ ರಾಜಕಾರಣದ ಬಗ್ಗೆ ತಮ್ಮೊಂದಿಗೆ ಮಾತನಾಡುವ ಉದ್ದೇಶ ಆಗಿದೆ. ಅದನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಪ್ರಸ್ತುತ ಈಗ ಪಟ್ಟಣ ಪಂಚಾಯಿತಿಯ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದು ನಮಗೆ ನಿಮ್ಮಿಂದ ತಿಳ್ಕೊಳ್ಳೋ ಜೊತೆಗೆ ಜನರಿಗೆ ಒಂದಿಷ್ಟು ಗೊಂದಲಗಳಿದೆ. ಪಟ್ಟಣ ಪಂಚಾಯಿತಿ ಆಡಳಿತದಿಂದ ರಹಮತುಲ್ಲಾ ಸಾದಿ ಅವರು ಕೆಳಗಿಳಿದಿರುವುದು ಬಿಜೆಪಿಗೆ ಮುಂದಿನ ಸರಿ ಲಾಭ ಆಗ್ತದೆ ಅನ್ನುವ ಮಾತು ಕೇಳಿಬರ್ತದೆ. ಕೆಲವೊಂದು ಲಾಭ ಆಗ್ತದೆ, ಕಾಂಗ್ರೆಸ್ಗೆ ಲಾಭ ಆಗ್ತದೆ ಅನ್ನೋದು ಕೇಳಿಬರ್ತಾರೆ. ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸ್ಬೋದು. ಈಗಾಗಲೇ ನಾವು ಪಟ್ಟಣ ಪಂಚಾಯತಿ ವಿಚಾರ ನೀವು ಪ್ರಸ್ತಾಪ ಮಾಡಿದ್ದೀರ. ಈಗ ನಾನು ಸುಮಾರು 2001ರಿಂದ ಇಲ್ಲಿವರೆಗೂ ಪಟ್ಟಣ ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿರುವಂಥದ್ದು. ಸುಮಾರು 4 ಬಾರಿ ಪ್ರತ್ಯೇಕ ವಾರ್ಡ್ಗಳಲ್ಲಿ ಗೆದ್ದಿರುವಂಥದ್ದು. ಈಗಾಗಲೇ ಸಹ ತಾವು ಹೇಳ್ದಂಗೆ ಯಾರಿಗೆ ಅನುಭವ ಇರ್ತದೆ ಅವರಿಗೆ ಅಧಿಕಾರ ಕೊಡುವಂಥ ವ್ಯವಸ್ಥೆ ಎಲ್ಲ ರಾಜಕೀಯ ಪಕ್ಷದ ಇರ್ತದೆ. ಈ ಸತಿ 2021ರಲ್ಲಿ ನಾವು 25 ವರ್ಷಗಳ ನಂತರ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ಸಿನ ಅಧಿಕಾರ ಬರುವಂಥ ಸಂದರ್ಭದಲ್ಲಿ 4ನೇ ಬಾರಿ ಗೆದ್ದಂಥ ನನಗೆ ಉಪಾಧ್ಯಕ್ಷರು ಕೊಟ್ಟಿರುವಂಥದ್ದು, ಹಾಗೆ ಅಧ್ಯಕ್ಷ ವಿಗಾದಿಯಾಗಿ ನನಗೆ ಕೆಲಸ ಮಾಡಲಿಕ್ಕೆ ಪಕ್ಷದ ನಾಯಕರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಥರ ನನಗೂ ಸಹ ಒಂದು ಅವಧಿಗೆ ಅಂತ ನಾನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ತುಂಬ ಕಾಳಜಿ ವಹಿಸಿ ನಾನು ಕೆಲಸ ಮಾಡಿರುವಂಥದ್ದು. ಆದರೆ ಫಸ್ಟ್ ಟೈಮ್ ಕೌನ್ಸಿಲಿಗೆ ಯಾರು ನಿಲ್ತಾನೆ ಅವನಿಗೊಂದು ಅಪೇಕ್ಷೆ ಏನಿರ್ತದೆ, ಫಸ್ಟಕ್ಕೆ ನಾವು ಗೆಲ್ಲಬೇಕು, ನಾವು ಕೌನ್ಸಿಲರ್ ಆಗಬೇಕು ಅನ್ನೋದು ಆಸೆ ಇರ್ತದೆ. ಫಸ್ಟ್ ನೀವು ಅದಕ್ಕೆ ತುಂಬ ದೊಡ್ಡ ಮಟ್ಟದ ತಿಳುವಳಿಕೆಗಳಾಗಲಿ ಅದರ ಬಗ್ಗೆ ಸಂಬಂಧಪಟ್ಟ ಜ್ಞಾನ ಇರುವುದಿಲ್ಲ. ಆದರೆ ಹೆಂಗೆ ಅನುಭವ ಆಗ್ತಾ ಹೋಗ್ತದೆ, ಅನುಭವ ಆಗ್ತಿದ್ದಂಗೆ ಒಂದು ಪಟ್ಟಣಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಕಲ್ಪನೆಗಳಿರ್ತವೆ. ಅದಕ್ಕೆ ನಮಗೇನಂದರೆ ನಾವು 2001ರಲ್ಲಿ ನಾವು ಗೆದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದ ಕೌನ್ಸಿಲ್ನಲ್ಲಿ ನಾರಾಯಣಸ್ವಾಮಿ ಸೀನಿಯರ್ ಆಗಿದ್ರು. ಪಕ್ಷ ಯಾವುದೇ ಅವರು ನಾರಾಯಣಸ್ವಾಮಿ ಅವರು ಸೀನಿಯರ್ ಆದಂಥ ಸಂದರ್ಭದಲ್ಲಿ ಅವರು ಕೆಲವು ಕಲ್ಪನೆಗಳನ್ನು ಹಾಕೊಳ್ತಾರೆ. ನಮ್ಗೆ ಅವಾಗ ಅಂದಾಜು ಆಗ್ತಿಲ್ಲ. ಫಸ್ಟ್ ಟೈಮ್ ಗೆದ್ದಾಗ ಏನು ಹಿಂಗೆ ಹೇಳ್ತಾರೆ ಅಂತ. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಒಂದು ಲೈಸೆನ್ಸಿಗೆ ಒಂದು ಫೈಲ್ ಬಂದರು ಅದನ್ನು ನೋಡ್ತಿದ್ರು. ಯಾಕಂದ್ರೆ ನೀವು ಅವನು ವೆಹಿಕಲ್ ಎಲ್ಲಿ ನಿಲ್ಲಿಸ್ತಾನೆ, ಅವನು ವೆಹಿಕಲ್ ಪಾರ್ಕಿಂಗ್ ಎಲ್ಲಿದ್ದಾಗ ನೀವು ಹೆಂಗೆ ಅದನ್ನು ಅವಕಾಶ ಮಾಡಿಕೊಡ್ತೀರಾ ನೀವು ಅಂಥೇಳಿ ನಮ್ಗೆ ಹೇಳ್ತಾ ಇದ್ರು. ಹೇಳಿ ಉಂಟಿದ್ರೆ ಪ್ಲಾನ್ ಅಂದರೆ ಚೇಂಜ್ ಮಾಡಿ ಮೋಟಿವ್ ಯಾವ್ದು ಪ್ಲಾನ್ ಚೇಂಜ್ ಮಾಡಿಸಿದ ಮೇಲೆ ಅವ್ನು ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ರೆ ಲೈಸೆನ್ಸ್ ಕೊಡ್ತದೆ. ಈಗ ಕೆರೆಗಳ ಊಟ ನೀವು ನೋಡಿರ್ಬೋದು, ಈ ಬಳಕೆ ಇನ್ನೂ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ಈಗ ಬಗ್ಗೆ ಏನಾಗುತ್ತೆ, ಇನ್ನು ಫ್ಯೂಚರು ಬರಾಗಿರ ಬಂದರೆ ಉಂಟು ನಾವು ಬಳಸ್ಕೊಳ್ಳಿಕ್ಕೆ ಪಟ್ಟಣದಲ್ಲಿ ನೀರು ಇರೋದಿಲ್ಲ. ಆವಾಗ ಕೆರೆಗಳನ್ನು ಉಳಿಸ್ಕೊಂಡು ನಾವು ಹೆಂಗೆ ಮಾಡಬೇಕು, ಈಗ ನಾವು ಪಾರ್ಕಿಂಗ್ ವ್ಯವಸ್ಥೆನೂ ಮಾಡಬೇಕು, ಕೆರೆಗೆ ಪಿಲ್ಲರ್ ಹಾಕಿ ಅದ್ರ ಮೇಲೆ ಕೆರೆನ ಹಾಗೆ ಉಳಿಸ್ಕೊಂಡು ಹಂಗೆ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಟೌನಿಗೆ ಕೊಡಬೇಕು ಅನ್ನೋ ಕಾನ್ಸೆಪ್ಟನ್ನು ಇಡ್ತಿದ್ರು. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಎಷ್ಟು ಅನುಭವ ಆಗ್ತದೋ ಅಷ್ಟು ಅವರಿಗೆ ಸ್ವಲ್ಪ ಮಾಹಿತಿಗಳಿರ್ತದೆ. ನಾನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾದ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಂಥ ಅವಧಿ ತುಂಬ ಕಮ್ಮಿನೇ ಅಂತ ಹೇಳ್ಬೋದು. ಈಗ ನಾನು 4 ಸತಿ ಗೆದ್ದಿದ್ರು ಕೂಡ ಈಗ ನಮಗೆ ಸಿಕ್ಕಂಥ ಒಂದು 15 ತಿಂಗಳಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. 3-4 ತಿಂಗಳು ಕ್ಯಾಟಗರಿ ಸಮಸ್ಯೆಯಿಂದ ಮುಂದಾಯಿತು. 13-14 ತಿಂಗಳು, ಅದು 4-5 ತಿಂಗಳಂತೂ ಪಕ್ಷದ ನಾಯಕರೇ ಇಬ್ಬರು ಗೊಂದಲ ಮಾಡಿ ಕೆಲವರು ಮಾತು ಕೇಳ್ಕೊಂಡು ಸುಮ್ಮನೆ ನಮಗೆ ಅದನ್ನು ಸುತ್ರವಾಗಿ ಆಡಳಿತ ಮಾಡಲಿಕ್ಕೆ ಕೊಟ್ಟಿಲ್ಲ. ಅದ್ರಲ್ಲಿ 2 ಮಾತಿಲ್ಲ. ಈಗ ಆವಾಗಲೂ ಕೂಡ ನಮಗೆ ಏನಂದರೆ ಆವಾಗ 3-4 ತಿಂಗಳು ನಮಗೆಲ್ಲ ವೇಸ್ಟ್ ಆಗೋಯ್ತು. ನಮಗೆ ಅದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಆಗಿಲ್ಲ. ನನ್ನ ದೊಡ್ಡ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ಈಗಾಗಲೇ ನೀವು ನೋಡಿರ್ಬೋದು, ಈಗ ಬನ್ನಿ ಮಂಟಪ ನವೀಕರಣಕ್ಕೆ ಸಂಬಂಧಪಟ್ಟಾಗ ಪದೇ ಪ್ರೆಸ್ ಮೀಟ್ ಕಟ್ಟಿ ಹೇಳ್ತಾ ಇದ್ದರು. 94 ವರ್ಷ ನಂತರ ನವೀಕರಣ ಆಗಿರುವಂಥದ್ದು. ಅದಾದಮೇಲೆ ಒಂದು ಸೆಲ್ಫಿ ಪಾಯಿಂಟ್ ಇದೆ. ಈಗ ಒಂದು ಊರಿಗೆ ಬಂದ ತಕ್ಷಣ ಒಂದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬಂದಂದರೆ ಒಂದು ತೀರ್ಥಹಳ್ಳಿಯ ಅಭಿಮಾನಕ್ಕೆ ಒಂದು ಫೋಟೋ ತೆಗಿಲಿಕ್ಕೆ ಒಂದು ಸ್ವಲ್ಪ ತೆಗೆದುಕೊಂಡು ಕಲ್ಲಿನ ಕತ್ತೆಯಲ್ಲಿ ಮಾಡಿರುವಂಥದ್ದು. ಹಾಗೆ ನೀವು ವಾಲಿಬಾಲ್ ಕೋರ್ಟನ್ನು ನಾವು ಫೆಡರೇಟ್ ಆಗಿ ಮಾಡಿರುವಂಥದ್ದು, ಯುವಕರಿಗೆ ಸ್ವಲ್ಪ ಸ್ಪೋರ್ಟ್ಸಿಗೆ ನಾವು ಅನುಕೂಲ ಮಾಡಿದ್ದು ಅಂತೇಳಿ ಇಷ್ಟು ಸಾಕು. ಮತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ, ಗೌರವಾನ್ವಿತ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈಗ ಇಡೀ ನಮ್ಮ ರಾಜ್ಯದಲ್ಲಿ ಖಾತಾ ನಾವು ಅಂತೆಲ್ಲ ಏನು ಸಂಬಂಧಪಟ್ಟಂಥ ಖಾಸಗಿ ಏನು ಮಾಲೀಕರು ಇರಿದ್ರು ಅವರಿಗೆ ತುಂಬ ದೊಡ್ಡ ಸಮಸ್ಯೆ ಇತ್ತು. ಖಾತೆಗೆ ಸಂಬಂಧಪಟ್ಟಂಗೆ ಅವರು ಅಲ್ಲಿನ ಪ್ರಭಾವಿ ಮುಖಂಡರು ತೀರ್ಥಹಳ್ಳಿ ಮಟ್ಟಿಗೆ ಒಂದು ಅಲ್ಪಸಂಖ್ಯಾತರ ಮುಖಂಡರಾಗಿದ್ದು ರಾಜ್ಯ ಮಟ್ಟದಲ್ಲಿ ನೀವು ಪ್ರಭಾವಿಯಾಗಿರೋದಕ್ಕೆ ಇಲ್ಲಿಯ ಅನೇಕ ಅಭಿವೃದ್ಧಿಯ ಕಾಮಗಾರಿಯನ್ನು ತಂದಿರುವುದೇ ಉದಾಹರಣೆ ಆಗಿದೆ. ಯಾಕಂದರೆ ಎಲ್ಲರಿಗೂ ಇಚ್ಛಾಶಕ್ತಿ ಇರಬೇಕಲ್ವಾ. ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಸರ್ಕಾರದ ಜೊತೆ ಮಾತಾಡಿ ಸಾಕಷ್ಟು ಅಭಿವೃದ್ಧಿ ಹೇಗೆ ಅಂತ ಹೇಳಿದ್ರೆ, ಈಗಿನ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಈಗಾಗಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವರು CM ಆಗ್ತಿದ್ದಂಗೆ 2 ಯೋಜನೆ ಕೊಟ್ಟು
5 ಗ್ಯಾರಂಟಿ ಹೊರತುಪಡಿಸಿ ಒಂದು ಯೋಜನೆ ಯಾವ್ದು ಕೊಟ್ಟರು, ಇಡೀ ಸ್ಟೂಡೆಂಟ್ಸಿಗೆ ಬಸ್ಸಲ್ಲಿ ಫ್ರೀ ಅಂತೇಳಿ. ಅದು ಮೊದಲು ನಾವು ಮಹಿಳೆಯರಿಗೆ ಕೊಟ್ಟಂಥ ಶಕ್ತಿ ಯೋಜನೆ ಇರ್ಬೋದು, ಅದು ಒಂದು ಭಾಗ ನಡೀತದೇ ಇತ್ತು. ಅದ್ರ ಜೊತೆಯಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಒಂಥರ ಕಾಲೇಜಿಗೆ ಹೋಗುವಂಥ ಬಸ್ಗಳು ಪಾಪ ಕಾಯ್ತಾ ಇದ್ರು. ಅವರಿಗೆಲ್ಲ ಹೇಳ್ದಂಗೆ ಅವರು ಪಾಸ್ಗಳನ್ನು ಮಾಡ್ಕೊಬೇಕಾಗ್ತಿತ್ತು, ಇಷ್ಟು ತಿಂಗಳಿಗೆ ಇಷ್ಟನ್ನು ಕಟ್ಟಬೇಕಾಗಿತ್ತು. ಅದು ದೊಡ್ಡದು ಒಂದು, ಅದು ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿ ಭಾವಿಸ್ತೇನೆ. ಅದು ಈಗಲೇ ಪ್ರಾರಂಭ ಆಗೋಗಿದೆ. ಅದೊಂದು ಮತ್ತೊಂದು ಹೇಳಿರುವಂಥದ್ದು, ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಯುವಕ ಸಂಘವನ್ನು ಕಟ್ಟಿದ್ದು. ಅದಕ್ಕೆ ಯುವಕ ಸಂಘವನ್ನು ನಾವು 10 ಲಕ್ಷ ನಾವು ಕೊಡ್ತೀವಿ, ಅದಕ್ಕೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಇರ್ಬೋದು, ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಅಂತೇಳಿ. ಈಗ CM ಆಗಿ 1 ತಿಂಗಳಲ್ಲಿ 2-3 ಕಾರ್ಯಕ್ರಮಗಳು ಅವರಿಗೆ ಘೋಷಣೆ ಮಾಡಿದೆ. ಈಗ ರಾಜ್ಯದ ಕಾರ್ಯಕ್ರಮಗಳ ಮುಖಾಂತರವಾಗಿ ಕಾಂಗ್ರೆಸ್ಸಿಗೆ ಎಲ್ಲೂ ತೊಡಕಿಲ್ಲ, ಎಲ್ಲೂ ತೊಡಕಿಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲೂ ತೊಡಕಿಲ್ಲ. ಇಡೀ ರಾಜ್ಯದಲ್ಲಿ ಈಗ ನಡೀತಿರುವಂಥದ್ದು ಇದು ನೋಡಿದ್ರೆ, ವೇಗ ನೋಡಿದ್ರೆ ಎಲ್ಲ ಮಿನಿಸ್ಟ್ರಿಗಳು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಹೇಳ್ದಂಗೆ ಮತ್ತೊಂದು ಈಗ ನೀವು ಹೇಳ್ದಂಗೆ ಹೊಸ ಹುರುಪಿನಲ್ಲಿ ನಮ್ಮ DK ಶಿವಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿ ವಿಚಾರ ಹೇಳಬೇಕಂದ್ರೆ ನೀವು ಹೇಳ್ದಂಗೆ ಅದು ಸಂದರ್ಭಿಕವಾಗಿ ನಮ್ಮ ರಾಜ್ಯದ ನಾಯಕರು ತೀರ್ಮಾನ ತಗೊಳ್ತಾರೆ. ಹೆಂಗೆ ಅದು ನಮ್ಗೆ ಗೊತ್ತಿರೋ ಪ್ರಕಾರ 23ರಲ್ಲಿ ಒಂದು ತೀರ್ಮಾನ ಆಗಿದೆ. 23ರಲ್ಲಿ ಏನು ತೀರ್ಮಾನ ಆಗಿದೆ ಅಂತ ಹೇಳಿದ್ರೆ, ಕೊನೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ B.Pharmಗಳು ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟ್ ಎಲ್ಲ ಅನೌನ್ಸ್ ಆದಾಗ ತೀರ್ಥಹಳ್ಳಿಯಲ್ಲಿ ಕೊನೆ ಹಂತದಲ್ಲಿ ನನ್ನ ಸೀಟ್ ಅನೌನ್ಸ್ ಆಗಿದೆ. ಯಾಕಂದರೆ ಕಿಮ್ಮನೆ ರತ್ನಾಕರ್ ಮತ್ತು ಆರ್.ಎಂ. ಮಣ್ಣಾರ್ಗೌಡರು ಸಮಬಲದಲ್ಲಿ ನಮಗೆ ಟಿಕೆಟ್ ಬೇಕು ಅಂತೇಳಿ ಇಬ್ಬರು ಕೇಳೋ ಕಾರಣದಿಂದಾಗಿ ಕ್ಷೇತ್ರ ಸೋಲಬಾರದ ಅನ್ನೋ ಕಾರಣಕ್ಕಾಗಿ ನಾಯಕರುಗಳು ಅಳೆದುತೂಗಿ ಒಂದು ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡಿದ್ರು. ಮತ್ತು ಇಬ್ಬರು ನಾಯಕರನ್ನು ಕೂಡ ವಿಶೇಷವಾಗಿ DK ಶಿವಕುಮಾರ್ KPC ಅಧ್ಯಕ್ಷ ಅವರು ಪ್ರತ್ಯೇಕವಾಗಿ ಅವರನ್ನು ಮಾತಾಡಿಸಿ, ಅದಾದ್ಮೇಲೆ ಸುರ್ಜೇವಾಲ ಅವ್ರ ಜೊತೆ ಕರ್ಕೊಂಡು ಮಾತಾಡಿಸಿ ಒಂದು ತೀರ್ಮಾನಕ್ಕೆ ಬಂದು ಹಿಂದಿನ ಟಿಕೆಟನ್ನು ಕಿಮ್ಮನೆ ರತ್ನಾಕರ್ಗೆ ಕೊಟ್ಟಿರುವಂಥದ್ದು. ನಾನು ಹೇಳಬೇಕಂತ ಹೇಳಿದ್ರೆ, ಈಗ ನಾವು ಈಗಲೂ ಸಹ ನೆನಪು ಮಾಡ್ತೀವಿ. ಯಾರಿಗೆ ನೆನಪು ಮಾಡ್ತೀವಿ ಅಂತ ಹೇಳಿದ್ರೆ, ಕಡಿಯಾಲ್ ಮಂಜಪ್ಪನವರು, ನಮ್ಮ ತೀರ್ಥಹಳ್ಳಿಯವರೇ, ಅವ್ರ ಮೂಲಕ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದರು. ಗೋಪಾಲ್ ಗೌಡ್ರ ಬಗ್ಗೆ ಅಂತ ನಾವು ಹೇಳೋದೇ ಬೇಡ. ಗೋಪಾಲ್ ಗೌಡ್ರು ತಮ್ಮ ಸರಳ ಸಜ್ಜನಿಕೆಯಿಂದಾಗಿ ಸಮಾಜವಾದದ ಹಿನ್ನೆಲೆ ಇಟ್ಕೊಂಡಂತಹ ಗೋಪಾಲ್ ಗೌಡ್ರನ್ನ ಈಗಲೂ ತುಂಬ ಜನ ನಾವು ಶಿಷ್ಯ ಅಂತ ಹೇಳ್ತಾರೆ. ಆದರೆ ಅವರು ಇಬ್ಬರೂ ಕೂಡ ಇಡೀ ನಮ್ಮ ಮಲೆನಾಡಿನ ಸಮಾಜವಾದ ನೆಲೆಯಿಂದ ಬಂದಂಥವ್ರು. ಅವರು ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟರು. ನನಗೆ ಗೊತ್ತಿರೋ ಪ್ರಕಾರ ಮುಂದಿನ ದಿನಗಳಲ್ಲೂ ಅಷ್ಟೇ ಏನು ಹಿಂದೆ ಮಾತುಕತೆ ಆಗಿತ್ತು, ಇಲ್ಲಿನ ನಾಯಕರು ಕೂಡ ಅದಕ್ಕೆ ನಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.